ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11ಕ್ಕೆ ಅದ್ಯಾವಾಗ ವೈಲ್ಡ್ ಕಾರ್ಡ್ ಮೂಲಕ ರಜತ್ ಎಂಟ್ರಿ ಆಯಿತೋ ಅದಾದ ಮೇಲೆ ಆಟದ ಶೈಲಿಯೇ ಬದಲಾಗಿದೆ. ರಜತ್ ಮತ್ತು ಶೋಭಾ ಶೆಟ್ಟಿ ಅವರು ಯಾವಾಗ ಬಿಗ್ ಬಾಸ್ ಮನೆಯ ಪ್ರವೇಶವನ್ನು ಪಡೆದ್ರೋ ಅದಾದಮೇಲೆ ಬಿಗ್ ಬಾಸ್ ಅನ್ನು ನೋಡುವವರ ಸಂಖ್ಯೆಯು ಕೂಡ ಹೆಚ್ಚಾಗಿದೆ ಅಂತಲೂ ಕೂಡ ಹೇಳ್ಬೋದು. ಶೋಭಾ ಶೆಟ್ಟಿಯ ಅಗ್ರೆಸಿವ್ ಆಟ, ರಜತ್ ಅವರ ಅಗ್ರೆಸಿವ್ ಮಾತು, ಇದು ಬಿಗ್ ಬಾಸ್ ಮನೆಯ ಆಟವನ್ನು ಇನ್ನೊಂದು ಹಂತಕ್ಕೆ ಕರ್ಕೊಂಡೋಗಿದೆ. ಶಾಂತವಾಗಿದ್ದಂಥ ಬಿಗ್ ಬಾಸ್ನಲ್ಲಿ ಮತ್ತೆ ರಣರಂಗದ ವಾತಾವರಣ ಸೃಷ್ಟಿಯಾಗಿದೆ. ಅದರಲ್ಲೂ ಕೂಡ ಗುರುವಾರ ಮತ್ತು ಶುಕ್ರವಾರ ಸೃಷ್ಟಿಯಾಗಿದ್ದಂಥ ಬಿಗ್ ಬಾಸ್ ಮನೆಯ ವಾತಾವರಣವನ್ನು ನೋಡಿದವರು ಒಂದು ಕ್ಷಣ ದಂಗಾಗಿ ಹೋಗಿದ್ದಾರೆ. ಕಾರಣ ಬಿಗ್ ಬಾಸ್ ಮನೆಯ ಆಟದ ಶೈಲಿಯೇ ಕಂಪ್ಲೀಟಾಗಿ ಬದಲಾಗಿದೆ. ಇನ್ಫ್ಯಾಕ್ಟ್ ಬುಧವಾರವೂ ಕೂಡ ಇದೇ ರೀತಿಯಾಗಿ ಆಟ ನಡೀತು. ಅಲ್ಲಿಗೆ ಬುಧವಾರ, ಗುರುವಾರ ಮತ್ತು ಶುಕ್ರವಾರ ಈ 3 ದಿನವೂ ಕೂಡ ರಜತ್ ಇನ್ನೊಂದು ಮುಖವನ್ನು ಬಿಗ್ ಬಾಸ್ನ ವೀಕ್ಷಕರು, ಬಿಗ್ ಬಾಸ್ನ ಪ್ಲೇಯರ್ಸ್ಗಳು ನೋಡಿದ್ರು. ಅದರಲ್ಲೂ ಕೂಡ ಬಿಗ್ ಬಾಸ್ನಲ್ಲಿ ಈಗ ಇದೇ ರಜತ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ಸಾಧ್ಯತೆ ಹೆಚ್ಚಾಗಿದೆಯಾ? ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಕೊಟ್ಟಂಥ ರಜತ್ ಒಂದೇ ಒಂದು ವಾರಕ್ಕೆ ಔಟ್ ಆಗ್ತಾನ ಅನ್ನುವಂಥ ಪ್ರಶ್ನೆ ಇದ್ದಿದೆ. ಯಾಕೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ಕ್ಕೆ ದಿನಕ್ಕೊಂದು ಟ್ವಿಸ್ಟನ್ನು ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಟೀಮ್ನವರು. ಇನ್ನೇನೋ ಅರ್ಧ ಸೀಸನ್ ಅಂದರೆ 50 ದಿನದ ಆಟ ಮುಗಿತು ಅನ್ನೋಷ್ಟರಲ್ಲೇ ಇಬ್ಬರು ಸ್ಪರ್ಧಿಗಳು ಮತ್ತೆ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದು ಬಿಗ್ ಬಾಸ್ನಲ್ಲಿ ಹೊಸ ಸಂಚಲನಕ್ಕೆ ಕಾರಣವಾಗಿದೆ. ತೆಲುಗು ಬಿಗ್ ಬಾಸ್ ಸ್ಪರ್ಧಿಯಾಗಿ ಜನಪ್ರಿಯತೆಯನ್ನು ಪಡೆದಿದ್ದಂಥ ಕನ್ನಡತಿ ಶೋಭಾ ಶೆಟ್ಟಿ ಹಾಗೂ ಕನ್ನಡದ ಕಿರುತೆರೆಯ ರಿಯಾಲಿಟಿ ಶೋಗಳ ಮೂಲಕ ಜನಪ್ರಿಯತೆಯನ್ನು ಪಡೆದಿರುವಂಥ ರಜತ್ ಬಿಗ್ ಬಾಸ್ ಮನೆಯನ್ನು ಪ್ರವೇಶವನ್ನು ಪಡೀತಾರೆ. ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಪಡೆದಂಥ ಶೋಭಾ ಮತ್ತು ರಜತ್ ದಿನದಿಂದ ದಿನಕ್ಕೆ ಅಗ್ರೆಸಿವ್ ಆಗಿ ಆಟ ಆಡ್ತಾ ಇದ್ದಾರೆ. ಬಂದ ದಿನದಿಂದಲೇ ಪ್ರತಿಯೊಬ್ಬರೊಂದಿಗೂ ಕೂಡ ವಾದ ವಿವಾದ ಜೋರಾಗಿಯೇ ಇದೆ. ಒಂದು ಕಡೆ ಶೋಭಾ ಶೆಟ್ಟಿ ಆದರೆ ಮತ್ತೊಂದು ಕಡೆ ರಜತ್, ಇವರಿಬ್ಬರದು ಕೂಡ ಬೇರೆಯದೇ ರೀತಿಯಾದಂಥ ಮುಖವಾಡ ಗೊತ್ತಾಗ್ತಾ ಇದೆ. ಅಷ್ಟು ಮಾತ್ರವಲ್ಲ, ಇವರಿಗೆ ಬಿಗ್ ಬಾಸ್ ಮನೆಯ ಒಳಗಡೆಯ ಪ್ರತಿಯೊಂದು ಹೆಜ್ಜೆ ಗುರುತುಗಳು ಕೂಡ ಗೊತ್ತಿದೆ. ಕಾರಣ ಏನು ಅಂತ ಹೇಳಿದ್ರೆ ಇವರಿಬ್ಬರು ಕೂಡ 50 ದಿನಗಳ ಕಾಲ ಆಟ ಹೇಗೆ ಮೂಡಿ ಬಂತು, ಯಾವ ಸ್ಪರ್ಧಿ ಹೇಗೆ, ಯಾರು ಏನು ಅನ್ನೋದನ್ನು ಹೊರಗಡೆಯಿಂದ ನೋಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇವರಿಗೆ ಆಟದ ಶೈಲಿ ಮತ್ತು ಆಟದ ಹೇಗೆ ಆಡಬೇಕು, ಯಾರ ಜೊತೆಗೆ ಹೇಗೆ ಮಾತನಾಡಬೇಕು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಇನ್ನು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಪಡೆದಂತಹ ಇವರಿಬ್ಬರು ಕೂಡ ಒಂದೊಂದು ಆಟದ ಶೈಲಿಯನ್ನು ಇಟ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ರಜತ್ ಮಾತ್ರ ಸಾಕಷ್ಟು ವಿಚಾರಗಳಲ್ಲಿ ಅಗ್ರೆಸಿವ್ ಆಗಿ ಕಿರುಚಾಡೋದು, ಕೂಗಾಡೋದು ಮತ್ತು ಒಂದು ಹಂತಕ್ಕೆ ಹೊಡೆದಾಟಕ್ಕೆ ಹೋಗುವಂತಹ ಹಂತಕ್ಕೂ ಕೂಡ ಹೋಗುವುದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಇನ್ನು ಟಾಸ್ಕ್ ವಿಚಾರಕ್ಕೆ ಬಂದರೆ ಪ್ರೇಕ್ಷಕರು ಟಿವಿಯನ್ನು ಮ್ಯೂಟ್ ಮಾಡಿ ನೋಡುವಂತಹ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾನೆ ಇದೇ ರಜತ್. ಕಾರಣ ಅಷ್ಟರ ಮಟ್ಟಿಗೆ ನಿಯಂತ್ರಣ ತಪ್ಪಿ ಮಾತನಾಡ್ತಾನೆ. ನಾಲಿಗೆಯ ಮೇಲೆ ರಜತ್ಗೆ ಕಂಟ್ರೋಲೇ ಇಲ್ಲ ಅನ್ನೋದು ಮತ್ತೆ 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 ಸಾಬೀತಾಗ್ತಾನಿದೆ. ಅಷ್ಟೇ ಯಾಕೆ, ಇದು ಶುಕ್ರವಾರದ ಎಪಿಸೋಡ್ನಲ್ಲೂ ಕೂಡ ಮುಂದುವರಿಯುತ್ತೆ ಅನ್ನೋದಕ್ಕೆ ಸಾಕ್ಷಿಯೂ ಕೂಡ ಈಗಾಗಲೇ ಸಿಕ್ಕಿದೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಈಗ ಕಳಪೆ ಯಾರು ಅನ್ನುವಂತಹ ಪ್ರಶ್ನೆ ಎದ್ದಂಥ ಸಂದರ್ಭದಲ್ಲಿ ಪ್ರತಿ ವಾರದಂತೆ ಈ ವಾರವೂ ಕೂಡ ಈ ವಾರದ ಕಳಪೆ ಯಾರು ಅಂತೇಳಿ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆಯ್ಕೆ ಮಾಡಿಕೊಂಡಂಥ ಒಂದೇ ಒಂದು ಹೆಸರು ಅಂತ ಹೇಳಿದ್ರೆ ಅದು ರಜತ್. ಕಾರಣ ಇಲ್ಲಿ ರಜತ್ ಆಟದ ಶೈಲಿಗಲ್ಲ, ರಜತ್ ಮಾತನಾಡಿದಂಥ ಶೈಲಿಗೆ. ಹೌದು, ಟಾಸ್ಕ್ ಆಡುವಂಥ ವಿಚಾರದಲ್ಲಿ ಗೋಲ್ಡು ಸುರೇಶ್ ಜೊತೆಗೆ ರಜತ್ ನಡೆದುಕೊಂಡಂಥ ರೀತಿಯ ಬಗ್ಗೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಆಕ್ರೋಶ ಇದೆ. ಗುಗ್ಗು, ಸೆಡೆ ಅನ್ನುವಂತಹ ಕೆಲವೊಂದಷ್ಟು ಪದಗಳು, ಅದರ ಜೊತೆಗೆ ಒಂದಷ್ಟು ಬೀಪ್ ಪದಗಳನ್ನು ಬಳಸಿ ಬೈದಿರೋದು ಸಹಜವಾಗಿ ಬಿಗ್ ಬಾಸ್ ಮನೆಯ ಒಳಗಡೆ ಇರೋರಿಗೂ ಕೂಡ ಡಿಸ್ಟರ್ಬ್ ಮಾಡಿದೆ, ಹೊರಗಡೆ ಇರೋರಿಗೂ ಕೂಡ ಡಿಸ್ಟರ್ಬ್ ಮಾಡಿದೆ. ಇದೇ ಕಾರಣಕ್ಕೆ ಮೋಕ್ಷಿತಾ, ಹನುಮಂತು, ಸುರೇಶು, ಶೋಭಾ, ಶಿಶಿರು, ಐಶ್ವರ್ಯ ಎಲ್ಲರೂ ಕೂಡ ಈ ವಾರದ ಕಳಪೆ ರಜತ್ಗೆ ಕೊಟ್ಟಿದ್ದಾರೆ. ಇಷ್ಟಕ್ಕೆ ರಜತ್ ಸುಮ್ಮನೆ ಆಗ್ತಾರ? ನೋ ವೇ. ರಜತ್ ಅದನ್ನು ಅರಗಿಸಿಕೊಳ್ಳೇ ಇಲ್ಲ. ಇಮಿಡಿಯೇಟ್ಲಿ ತಾನು ಕಳಪೆ ಆಗಿದ್ದಕ್ಕೆ ಸ್ವಾಗತ ಅಂತ ಹೇಳಿ ಇನ್ನುಳಿದವರ ಬಂಡವಾಳವನ್ನು ಕೂಡ ಇಲ್ಲಿ ತೆರೆದಿಟ್ಟಿದ್ದಾನೆ. ಹೌದು, ಇಲ್ಲಿ ಒಂದು ರೀತಿಯಲ್ಲಿ ಶಿಶಿರು ಯಾರ್ಯಾರ ಜೊತೆಗೆ ಏನೇನು ಮಾಡ್ತಿದ್ದಾನೆ, ಜೊತೆಗೆ ಯಾವ್ಯಾವ ಸ್ಪರ್ಧಿ ಏನೇನು ತಪ್ಪನ್ನು ಮಾಡ್ತಿದ್ದಾರೆ, ಜೊತೆಗೆ ನಾನೇ ಸ್ಟ್ರಾಂಗ್ ಅಂತೇಳಿ ಹೇಳ್ಕೊಂಡಂತಹ ತ್ರಿವಿಕ್ರಮ್ ಆಗಿರ್ಬೋದು, ಮಂಜು ಆಗಿರ್ಬೋದು, ಇವರೇನು ಮಾಡ್ತಿದ್ದಾರೆ, ಇವರೆಲ್ಲರ ವ್ಯಕ್ತಿತ್ವವನ್ನು ಬಟಾಬಯಲು ಮಾಡ್ತೀನಿ. ಜೊತೆಗೆ ಇಲ್ಲಿ ಯಾರು ಸೆಡೆ, ಈ ಸೆಡೆ ನನ್ನ ಮಕ್ಕಳನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕಿನೇ ನಾನು ಹೊರಗಡೆ ಹೋಗೋದು ಅನ್ನುವಂತಹ ಮತ್ತೊಂದು ಹೇಳಿಕೆಯು ಕೂಡ ಈಗ ಮತ್ತೆ ಸಂಚಲನ ಸೃಷ್ಟಿಸಿದೆ. ಎಲ್ಲರ ಕಾರಣವನ್ನು ಕೇಳಿದಂತಹ ರಜತ್ ಗರಂ ಆಗಿ ಈ ಮಾತನ್ನು ಹೇಳಿದ್ದೇನೆ. ಹುಡುಗಿರ ಕೈ ಹಿಡ್ಕೊಂಡು ಓಡಾಡಿದಷ್ಟು ಸುಲಭವಲ್ಲ ಬಿಗ್ ಬಾಸ್ ಗೆಲ್ಲೋದು. ಸೆಡೆಗಳನ್ನು ಕಳಿಸಿಯೇ ನಾನು ಮನೆಗೆ ಹೋಗೋದು. ಹುಟ್ಟಿನಿಂದಾಗಿ ಹೀಗೆ ಇರೋದು, ಮುಂದೆಯೂ ಹೀಗೆ ಇರ್ತೀನಿ. ಇನ್ನು ಮುಂದೆ ಇದಕ್ಕಿಂತ ತ್ರಿಬ್ಬಲ್ ಮಾತನಾಡ್ತೀನಿ. ಇನ್ನು ಮುಂದೆ ಆಟ ಶುರು ಅಂತಲೂ ಕೂಡ ಇದೇ ರಜತ್ ಸ್ಟೇಟ್ಮೆಂಟನ್ನು ಕೊಟ್ಟಿರೋದು ಈಗ
ಆಟ ಶುರು ಆಗುತ್ತಾ ಅಥವಾ ಆಟ ಅಂತ್ಯವಾಗುತ್ತಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಕಾರಣ ಇಷ್ಟೇ, ಅವತ್ತು ಇದೇ ಬಿಗ್ ಬಾಸ್ ಮನೆಯಲ್ಲಿ ಲಾಯರ್ ಜಗದೀಶ್, ಮಾಜಿ ಲಾಯರ್ ಆಗಿರ್ಬೋದು, ಹಂಸಗೆ ಸಿಕ್ಕಾಬಟ್ಟೆ ಬೈದಿದ್ರು. ಇದೇ ರೀತಿಯಾದಂಥ ಕೆಟ್ಟ ಪದಗಳನ್ನು ಬಳಕೆ ಮಾಡಿದ್ರಿಂದ ಬಿಗ್ ಬಾಸ್ ಲಾಯರ್ ಜಗದೀಶನ್ನು ಶಿಕ್ಷೆ ರೂಪದಲ್ಲಿ ಮನೆಯಿಂದ ಹೊರಗೆ ಹಾಕ್ತು. ಇವತ್ತು ಹೆಣ್ಣಿಗೆ ಆದಂಥ ಅನ್ಯಾಯಕ್ಕೆ ಹೇಗೆ ನ್ಯಾಯವನ್ನು ಕೊಡಿಸ್ತೋ ಅವತ್ತು, ಅದೇ ರೀತಿ ಇವತ್ತು ಇಲ್ಲಿ ಸುರೇಶ್ಗೆ ಆದಂತಹ ಒಂದು ಅಗೌರವಕ್ಕೆ ಅಥವಾ ಅನ್ಯಾಯಕ್ಕೆ ಬಿಗ್ ಬಾಸ್ ನ್ಯಾಯವನ್ನು ಕೊಡ್ತಾರಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ ಅಂತಹ ಕೆಟ್ಟ ಪದಗಳನ್ನು ರಜತ್ ಬಳಸಿದ್ದಾರೆ. ರಜತ್ಗೆ ಮಾತಿನ ಮೇಲೆ ಹಿಡಿತಾ ಇಲ್ಲ ಅನ್ನೋದು ಈಗಾಗಲೇ ಸಾಕಷ್ಟು ಸಲ ಸಾಬೀತಾಗಿದೆ. ಹಾಗೆಯೇ ರಜತ್ ಮಾತನಾಡಿದಂಥ ರೀತಿಯ ಬಗ್ಗೆಯೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಸಾರ್ವಜನಿಕ ವೇದಿಕೆಯಲ್ಲಿ ಇವತ್ತಿಗೂ ಕೂಡ ಚರ್ಚೆ ಆಗ್ತಿದೆ. ಒಂದು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಹೇಗೆ ಮಾತನಾಡಬೇಕು, ಹೇಗೆ ಇರಬೇಕು, ಹೇಗೆ ವರ್ತಿಸಬೇಕು ಅನ್ನುವಂತಹ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ರಜತ್ಗೆ ಇಲ್ಲ ಅನ್ನೋದು ಈಗಾಗಲೇ ಸಾಬೀತಾಗಿದೆ. ಚೆಂಡು ಟಾಸ್ಕ್ನಲ್ಲಿ, ಚೆಂಡು ನಾನಿನ್ನ ಬಿಡಲಾರೆ ಟಾಸ್ಕ್ನಲ್ಲಿ ಗೋಲ್ಡ್ ಸುರೇಶ್ ಮತ್ತು ರಜತ್ ನಡುವೆ ನಡೆದಂತಹ ಬೈಗುಳ ಮತ್ತು ವಾಗ್ಯುದ್ಧ ಇದಕ್ಕೆ ಸ್ಪಷ್ಟ ಸಾಕ್ಷಿ. ಇಲ್ಲಿ ಸುರೇಶ್ ಮೇಲಿನ ಮಾತಿನ ಯುದ್ಧ ಕೇವಲ ಮಾತಿನ ಯುದ್ಧವಾಗಿ ನಿಲ್ಲಿಲ್ಲ, ಎದೆ ಸೆಟ್ಟಿಸ್ಕೊಂಡು ಹೋಗಿ ಪರಸ್ಪರ ಒಬ್ಬರೊಬ್ಬರು ತಾಗಿಸ್ಕೊಂಡು ನಿಲ್ಲುವಂಥ ಹಂತಕ್ಕೂ ಕೂಡ ಹೋಯಿತು. ಸುರೇಶ್ ಅಂತಿಮವಾಗಿ ಮನೆಯಿಂದ ನಾನು ಹೊರಗಡೆ ಹೋಗ್ತೀನಿ ಎನ್ನುವಂತಹ ಹೇಳಿಕೆಯನ್ನು ಕೊಡುವವರೆಗೂ ಕೂಡ ಹೋಯಿತು. ಒಂದಷ್ಟು ಪದಗಳಿಗೆ ಬೀಪನ್ನು ಕೂಡ ಬಳಸಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಯಿತು. ಈ ರೀತಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ರಜತ್ ನಡೆದುಕೊಂಡಂಥ ರೀತಿಯ ಬಗ್ಗೆ ಸಹಜವಾಗಿ ಅಸಮಾಧಾನ ಹೆಚ್ಚಾಯಿತು. ಇದೇ ಕಾರಣಕ್ಕೆ ಸುದೀಪ್ ಅವರ ಮೇಲೆ ಈಗ ಒತ್ತಡವು ಕೂಡ ಹೆಚ್ಚಾಗಿದೆ. ಶನಿವಾರ ಬರುವಂಥ ಸುದೀಪ್ ಅವರು ಈ ರಜತ್ಗೆ ಯಾವ ರೀತಿ ಕ್ಲಾಸನ್ನು ತೆಗೆದುಕೊಳ್ತಾರೆ ಅನ್ನುವಂಥ ಕುತೂಹಲವು ಕೂಡ ಮನೆ ಮಾಡಿದೆ. ಒಂದು ವೇಳೆ ಸುದೀಪ್ ಇಲ್ಲಿ ಕ್ಲಾಸನ್ನು ತೆಗೆದುಕೊಳ್ಳದೇ ಇದ್ದರೆ ಬಿಗ್ ಬಾಸ್ ಕಾರ್ಯಕ್ರಮದ ಮೇಲೆ ನಮಗಿರುವಂಥ ನಂಬಿಕೆ ಕಡಿಮೆ ಆಗುತ್ತೆ ಅನ್ನುವಂಥ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಿದೆ. ಗೋಲ್ಡ್ ಸುರೇಶ್ ಅವರ ತಾಳ್ಮೆಯನ್ನು ಕೆಡಿಸಿದಂಥ ಈತ ಇಲ್ಲಿ ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸವನ್ನು ಮಾಡಿದ್ದಾನೆ. ಯಾಕಂತ ಹೇಳಿದ್ರೆ ಗೋಲ್ಡ್ ಸುರೇಶ್ ಕೋಪದಲ್ಲಿ ಇದ್ರೂ ಕೂಡ ರಜತ್ ಮತ್ತೆ 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 ಸಡೆ 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 ಅನ್ನುವಂಥ ಪದವನ್ನು ಪ್ರಯೋಗ ಮಾಡಿ ಇಲ್ಲಿ ಮತ್ತಷ್ಟು ಟೆಂಪ್ಟ್ ಮಾಡ್ತಾನೆ ಹೋಗಿದ್ದಾನೆ, ಮತ್ತಷ್ಟು ರೈಸ್ ಆಗುವಂತೆಯೇ ಮಾಡಿದ್ದಾನೆ. ಹೀಗಾಗಿ ಇಲ್ಲಿ ಬಿಗ್ ಬಾಸ್ ಮನೆಯ ಒಂದು ರೀತಿಯ ಶಾಂತಿಯನ್ನು, ನೆಮ್ಮದಿಯನ್ನು ಕೆಡಿಸುವಂತಹ ಕೆಲಸವನ್ನು ರಜತ್ ಮಾಡ್ತಾ ಹೋಗಿದ್ದಾನೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಹೀಗಾಗಿಯೇ ಈಗ ಸಾಕಷ್ಟು ಜನ ಇಂಥದ್ದೊಂದು ಒತ್ತಾಯವನ್ನು ಮಾಡ್ತಿದ್ದಾರೆ. ಅಂಥವ್ರನ್ನ ಯಾಕೆ ಇಟ್ಕೊಳ್ತೀರಾ, ಬಿಗ್ ಬಾಸ್ ಮನೆಯಿಂದ ಯಾಕೆ ಹೊರಗಡೆ ಹಾಕೋಕ್ಕೆ ಆಗೋದಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳ್ತಿದ್ದಾರೆ. ಯಾಕೆಂತ ಹೇಳಿದ್ರೆ ಈಗ ನಿನ್ನೆ ನಡೆದಂತಹ ಸಂಚಿಕೆ ಇರ್ಬೋದು, ಮೊನ್ನೆ ಸಂಚಿಕೆ ಇರ್ಬೋದು, ಎರಡರಲ್ಲೂ ಕೂಡ ಹೀಗೆ ಆಗಿದೆ. ಇವತ್ತು ಕೂಡ ಹಾಗೆ ಆಯಿತು. ಇಲ್ಲಿ ಸುರೇಶು ಮತ್ತು ರಜತ್ ಮಾತ್ರ ಅಲ್ಲ, ರಜತ್ ಎಲ್ಲರ ಜೊತೆಗೂ ಕೂಡ ಒಂದು ಚಿಕ್ಕ ಪುಟ್ಟ ಕಿರಿಕನ್ನು ಮಾಡ್ತಾ ನಾಳೆ ಎಲ್ಲರ ಬಗ್ಗೆನೂ ಕೂಡ ಇದೇ ರೀತಿ ಕೆಟ್ಟದಾಗಿ ಮಾತನಾಡ್ತಾ ಹೋದ ಅಂತ ಹೇಳಿದರೆ ಬಿಗ್ ಬಾಸ್ಗಿರುವಂಥ ಗೌರವ ಏನಾಗುತ್ತೆ ಅನ್ನೋದು ಈಗ ಕೆಲವಷ್ಟು ಅಭಿಮಾನಿಗಳ ಪ್ರಶ್ನೆ. ರಜತ್ ಮಾತುಗಳನ್ನು ಕೇಳಿದಂಥ ಗೋಲ್ಡ್ ಸುರೇಶು ಸಹಜವಾಗಿ ಬಿಗ್ ಬಾಸ್ ಮನೆಯನ್ನು ಬಿಟ್ಟು ಹೋಗುವಂಥ ನಿರ್ಧಾರವನ್ನು ಮಾಡಿದ್ರು. ಸುರೇಶ್ ಅಂತಲ್ಲ, ಯಾರಿಗೆ ಈ ರೀತಿ ಹೇಳಿದ್ರು ಕೂಡ ಅವರು ಅಂಥದ್ದೇ ಒಂದು ನಿರ್ಧಾರವನ್ನು ಮಾಡ್ತಿದ್ರು. ಯಾಕೆ ಬೇಕು ಅಂತೇಳಿ, ಎಷ್ಟು ಅಂತೇಳಿ ಕಿತ್ತಾಡೋಕ್ಕಾಗುತ್ತೆ ಅಂತೇಳಿ. ಬಿಗ್ ಬಾಸ್ ಅಂದಮೇಲೆ ಗಲಾಟೆ, ಬೈದಾಟ, ಕಾದಾಟ ಎಲ್ಲವೂ ಕೂಡ ಸಾಮಾನ್ಯ. ಆದರೆ ವರ್ತನೆ ಮಿತಿ ಮೀರಿದಾಗ ಅದಕ್ಕೊಂದು ಶಿಕ್ಷೆ ಆಗಲೇಬೇಕಲ್ಲ. ಒಬ್ಬ ಸ್ಪರ್ಧಿ ನೀನೊಬ್ಬ ಸ್ಪರ್ಧಿಯಾ ಅಂತ ಹೇಳಿಬಿಟ್ಟು ನಿನ್ನ ಒಬ್ಬನ ಮೇಲೆ ಕೆಟ್ಟ ಪದಗಳನ್ನು ನೇರವಾಗಿ ಬಳಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಕಾರ್ಯಕ್ರಮದ ಘನತೆ, ಗೌರವವನ್ನು ಕಡಿಮೆ ಮಾಡದೆ ಇನ್ನೇನು ಮಾಡುತ್ತೆ ಅಲ್ವಾ? ಇಲ್ಲೂ ಕೂಡ ಹಾಗೆ ಆಗಿದೆ. ಈಗ ರಜತ್ ಥರ ಈ ಹಿಂದೆನೂ ಕೂಡ ಆಗಿದೆ, ಇಲ್ಲ ಅಂತಲ್ಲ. ವೈಲ್ಡ್ ಕಾರ್ಡಲ್ಲಿ ಬಂದವರು ಒಂದೇ ವಾರಕ್ಕೆ ಹೊರಗಡೆ ಹೋದಂಥ ಉದಾಹರಣೆ ಕೂಡ ಇದೆ. ಅದೇನು ಇತಿಹಾಸವೂ ಕೂಡ ಆಗೋದಿಲ್ಲ, ಈ ಹಿಂದೆ ಆಗಿರೋದ್ರಿಂದ ಇತಿಹಾಸ ಅಲ್ಲ. ಆ ರೀತಿ ಆದರೂ ಕೂಡ ಅಚ್ಚರಿ ಏನಿಲ್ಲ, ಆಯಿತಾ? ಸುದೀಪ್ ಅವರು ಬಂದು ರಜತನ್ನು ನೀನು ಈ ರೀತಿ ಆಟ ಆಡೋದಾದರೆ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ನಾಲಾಯಕ್ಕೂ ಹೋಗು ಅಂತೇಳಿ ಹೇಳಿ ಕಳಿಸೋದ್ರೂ ಕೂಡ ಅಚ್ಚರಿ ಇಲ್ಲ. ಅಥವಾ ಮುಂದಿನ ವಾರ ಬೇರೆದೇ ರೀತಿಯಲ್ಲಿ ಟಾಸ್ಕನ್ನು ಡಿಸೈನ್ ಮಾಡಿ ರಜತ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂತೆ ಮಾಡಿದ್ರು ಕೂಡ ಅಚ್ಚರಿ ಏನಿಲ್ಲ. ನೀವು ಯಾವುದನ್ನು ಕೂಡ ಹೀಗಾಗುತ್ತೆ ಹಾಗಾಗುತ್ತೆ ಅಂತೇಳಿ ಪ್ರೆಡಿಕ್ಷನ್ ಮಾಡಲಿಕ್ಕೆ ಹೋಗಬೇಡಿ. ಹೇಗೆ ಬೇಕಾದರೂ ಕೂಡ ಟರ್ನ್ ಆ್ಯಂಡ್ ಟ್ವಿಸ್ಟ್ಗಳನ್ನು ಕೊಡುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಈ ಬದಲಾವಣೆಗಳು ಯಾವಾಗಲೂ ಆಗ್ತಾನೆ ಇರ್ತವೆ, ಆಗಿದ್ದಾವೆ ಕೂಡ ಅನ್ನೋದು. ಈಗ ಪ್ರಮುಖವಾಗಿ ಮತ್ತೊಂದು ವಿಚಾರವನ್ನು ಕೂಡ ಹೇಳಬೇಕು. ಏನು, ಬಿಗ್ ಬಾಸ್ ಮನೆಯಲ್ಲಿ ಈಗ ರಜತ್ ಹೊರಗಡೆ ಹೋದರೆ ಏನಾದರೂ TRP ಮೇಲೆ ಅಥವಾ ಆಟದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಕೇಳಿದ್ರೆ ಏನೂ ಇಲ್ಲ ಅನ್ನುವಂಥ ಮಾತಿದೆ. ಕಾರಣ ಏನಂತ ಹೇಳಿದ್ರೆ ಬಂದು 1 ವಾರ ಆಗಿದೆ. ಹಾಗಾಗಿ ರಜತನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸುವಂಥ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಿದೆ. ಬಟ್ ಕೆಲವು ಆ ಕಡೆ ಈ ಕಡೆ ಆದರೂ ಕೂಡ ಅಚ್ಚರಿ ಇಲ್ಲ ಅನ್ನೋದು ಕೂಡ ಸತ್ಯ. ನಿಮಗೇನಿಸುತ್ತೆ ಸ್ನೇಹಿತರೆ, ರಜತ್ ಹೊರಗಡೆ ಹೋಗೋದ್ರ ಬಗ್ಗೆ ಅಥವಾ ಹೊರಗಡೆ ಹಾಕೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.